ಆಗ್ತದೆ. ಅವರ ಒಂದು ವಾದ ಮಾಡ್ತಾರೆ ನಮ್ಮ ರಮೇಶ್ ಕತ್ತಿ ಅವರು. ಏನಪ್ಪ ಅಂತಂದ್ರೆ, ಇಲ್ಲ ರೀ ಈ ಸಲ ಇಲೆಕ್ಷನ್ ಲಾಸ್ಟ್ ಇಲೆಕ್ಷನ್ ಒಂದು ವೇಳೆ ನಮ್ಮ ವಿರೋಧಿಗಳಿಗೆ ಅಧಿಕಾರ ಹೋಯ್ತಂದ್ರೆ ಇನ್ನು ಮುಂದಿನ ದಿನದಲ್ಲಿ ಅಲ್ಲಿ ಇಲೆಕ್ಷನ್ ಆಗುವುದಿಲ್ಲ ಅಂತ ಒಂದು ಆರೋಪ ಮಾಡ್ತಾರೆ. ಅದು ಖರೇನೂ ಆಗ್ಬೋದು, ಸುಳ್ಳು ಆಗ್ಬೋದು. ಯಾಕಂದ್ರೆ ಎಲ್ಲ ಕಾಲಕ್ಕೂ ಒಬ್ಬ ವ್ಯಕ್ತಿ ಡಿಕ್ಟೇಟರ್ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅವ್ರು ಆಗೋದಿಲ್ಲ ಅಂತೂ ಇಲ್ಲಿ ಮಾತಲ್ಲ. ಆದರೆ ಅವರು ಹೇಳುವ ಅಭಿಪ್ರಾಯ ಹೇಗದ, ಒಟ್ಟಾರೆಯಾಗಿ ಏನೋ ಆಗಲಿ DCC ಬ್ಯಾಂಕಿನ ಚುನಾವಣಾ ರಿಸಲ್ಟ್ ಮಾತ್ರ ಇವತ್ತು ಬಹಳಷ್ಟು ಮಟ್ಟಿಗೆ ಸ್ವತಃ ಅಲ್ಲಿ ಮತದಾರ ನಿರ್ಧಾರ ಮಾಡುವಂಥದ್ದು ಅವ್ರ ಕೈಲಿ ಒಂದು ಅಧಿಕಾರ ಸಿಕ್ಕದೆ ಎಲ್ಲರಿಗೂ. ಇವತ್ತು ನಮ್ಮ ಡೆಲಿಗೇಷನ್ ಫಾರ್ಮ್ ತೆಗೆದುಕೊಂಡಂಥ ಮತದಾರ ಅವರು ಇವತ್ತು ತಾವು ಸ್ವತಃ ನಿರ್ಧಾರ ಮಾಡಬೇಕಾಗಿದೆ. ಇವತ್ತು ಅವ್ರು ಮಾಡೋದು ತಪ್ಪು, ನಾಳೆ ಅವ್ರ ಭವಿಷ್ಯದಲ್ಲಿ ಮಾರಕ್ಕೂ ಆಗ್ಬೋದು. ಇವತ್ತು ಮಾಡುವ ಸರಿ, ಮುಂದಿನ ದಿನದಲ್ಲಿ DCC ಬ್ಯಾಂಕಿನ ಇನ್ನಷ್ಟು ಓಪನ್ ಮಾರ್ಕೆಟ್ ರೈತರಿಗೆ ಮಾರ್ಕೆಟ್ ಆಗುವಂಥ ದಾರಿನೂ ಆಗ್ಬೋದು. ಅದನ್ನು ಚರ್ಚೆ ಮಾಡಿದ್ವಿ. ಆ ದಿಶೆಯಲ್ಲಿ ಎಲ್ಲರೂ ನಿಧಾನಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಎಲ್ಲ ಕಡೆ PKPSಗಳಲ್ಲೇ ಮತ್ತು ಇದರಲ್ಲಿ ನಾವು ಕೂಡ ಮಾಡ್ತೀವಿ, ರೈತರಿಗೆ ಮಾರ್ಕೆಟ್ ಮಾಡ್ತೀವಿ ಅನ್ನುವಂಥ ವಾತಾವರಣ ಕೇಳಿ ಬರ್ತಾ ಇದೆ. ಇದು ಒಳ್ಳೆ ಡೆವಲಪ್ಮೆಂಟ್. ಏನಾಗ್ತದೆ ನೋಡೋಣ. ಯಾರು ಗೆದ್ದರು ಅಲ್ಲಿ ನಮ್ಗೆ ಇವತ್ತು ಒಂದು ಸಂತೋಷ ವಿಷಯಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ಇಲ್ಲಿ ಉಸಿರಲಾಗಿದೆ. ಇದು ರಾಜ್ಯದ ಮಟ್ಟದಲ್ಲೂ ಆಗಲಿ, ದೇಶದ ಮಟ್ಟದಲ್ಲೂ ಆಗಲಿ. ಯಾಕಂದ್ರೆ MP ಕೆಲವೊಂದು ನಾವು ನೋಡಿದ್ವಿ ವಿದೌಟ್ ವಿರೋಧಿ ಇಲ್ಲದೆ BJP ಇದ್ದಿದ್ದು ಸೂರತ್ನಲ್ಲೇ ನಮ್ಗೆ ಬೇಕಾದಂಥ ಒಬ್ಬ MP ಆಯ್ಕೆ ಹಾಕಿದ್ದು ನೋಡಿದ್ವಿ. ಇದು ಆಗಬಾರ್ದು ಇಂಥವೆಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. 16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗರಣೆ. ವಂದನೆಗಳು.